ಏನು ಸರ್ ಇದು ಚಾಲೆಂಜ್ ಅಂತ ಏನೋ ಒಂದು ಕಳಿಸಿದ್ರೆ ಅದು ಏನು ಅಂತ ಅರ್ಥ ಆಗಲ್ಲ ನನಗೆ. ಸರ್ ಇದು ಚಾಲೆಂಜ್ 30 ಅನ್ನೋದು ಒಂದು ಪ್ರಾಜೆಕ್ಟ್ ಆ್ಯಕ್ಚುಲಿ. ಹಾಂ. ಇಟ್ ಈಸ್ ನಾಟ್ ಎ ಸ್ಕೀಮ್. ಆ ರೈತ ಏನು ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ಆ ಥರ ಅಲ್ಲ ಸರ್ ಇದು. ಓಕೆ ಇದು ಒಂದು ಪ್ರಾಜೆಕ್ಟ್, ಇದು ಒಂದು ಯೋಜನೆ ಅಂತೇಳಿ. ಹ್ಞೂ. ಈಗ ನಮ್ಮ ಗೌರ್ಮೆಂಟ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿದಾರಲ್ವಾ, ಹೌದು. ಅದು ಯೋಜನೆಗಳು ಸರ್. ಅವೆಲ್ಲ ಸ್ಕೀಮ್ ಅಲ್ಲ, ಒಂಥರ ಯೋಜನೆ. ತಿಂಗಳಿಗೆ 2,000 ಕೊಡೋದು, ರೇಷನ್ ಕೊಡೋದು, ಇದೆಲ್ಲ ಯಾವ ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳಿ ಕೆಲವು ಯೋಜನೆಗಳು ಮಾಡಿರ್ತಲ್ಲ, ಯೋಜನೆಗಳು. ಓಕೆ. ಆ ಥರ ಯೋಜನೆ ಸರ್ ಇದು. ಓಕೆ. ಇಲ್ಲಿ ಏನಪ್ಪ ಅಂದ್ರೆ ಚಾಲೆಂಜ್ 30 ಅನ್ನೋದು ಒಂದು ದೊಡ್ಡದಾದ ಒಂದು ಕಾರ್ಯಕ್ರಮ ಆ್ಯಕ್ಚುಲಿ. ಹಾಂ ಹಾಂ ಹಾಂ. ಇದು ಗುಜರಾತ್ ರಾಜ್ಯದಿಂದ, ನಮ್ಮ ದೇಶದ ಗುಜರಾತ್ ರಾಜ್ಯದಿಂದ ಡಾಕ್ಟರ್ ಪಿಯೂಷ್ ವ್ಯಾಸ್ ಅವರು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಹಾಂ ಹಾಂ ಹಾಂ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಅವರು ಒಂದೇ ಸರಿ ಮಾಡಿಲ್ಲ, ಅವರು ಸುಮಾರು 10-15 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಒಂದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಇವರು ನಮ್ಮ ದೇಶದ ಬಡ ಜನತೆಗೆ ಒಂದು ಒಳ್ಳೆ ಆರ್ಥಿಕ ಸೌಲಭ್ಯ ಕೊಡಬೇಕು, ಒಂದು ಆರ್ಥಿಕವಾಗಿ ಮುಂದುವರಿಬೇಕು, ಅವರು ಫೈನಾನ್ಷಿಯಲ್ ಫ್ರೀಡಮ್ ತಗೋಬೇಕು ಅಂತೇಳಿ ಬಡ ಮತ್ತೆ ಮಧ್ಯಮ ವರ್ಗದವರಿಗೆ ಈ ಪ್ಲಾನ್ ಅನ್ನ, ಈ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿದೆ ಸರ್. ಸರಿ ಸರಿ ಸರಿ. ಸೊ ಇದು ತುಂಬಾ ಸಿಂಪಲ್ ಸರ್, ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್. ಹೆಂಗೆ ಅಂದ್ರೆ ಇಲ್ಲಿ ಯಾವ ತರ ಅಂತ ಅಂದ್ರೆ ಜಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ 30 ರೂಪಾಯಿ ಕೊಟ್ಟು ಜಾಯ್ನ್ ಆಗ್ತಿರಲ್ವಾ. ಸೊ ಜಾಯ್ನ್ ಆಗಿ 30 ರೂಪಾಯಿ. ಅಷ್ಟೇ 30 ರೂಪಾಯಿ. 30 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೂಪರ್ ಸೂಪರ್, ಹೇಳಿ ಸರ್. ಓಕೆ. ಸೊ 30 ರೂಪಾಯಿ ಕೊಟ್ಟು ನೀವು ಜಾಯ್ನ್ ಆಗಿದ ತಕ್ಷಣ ನಿಮ್ಗೆ ಒಂದು ID ನಂಬರ್ ಪಾಸ್ವರ್ಡ್ ಬರುತ್ತೆ. ಅದನ್ನ ಲಾಗಿನ್ ಮಾಡಿಕೊಂಡು ನಿಮಗೆ ಓಪನ್ ಮಾಡಿ ನೋಡಿದಾಗ ನಿಮಗೆ ಅಲ್ಲಿ ಒಂದು ಲಿಂಕ್ ಬರುತ್ತೆ, ರೆಫರಲ್ ಲಿಂಕ್ ಅಂತ. ಆ ರೆಫರಲ್ ಲಿಂಕ್ ಇಂದ ನೀವೇನ್ ಮಾಡಬೇಕು, ಶೇರ್ ಮಾಡ್ಬೇಕಷ್ಟೇ. ಈಗ ನಾವು ಮಾನವ ಜೀವಿ ಅಲ್ವಾ, ನಾವೊಬ್ಬರೇ ಒಟ್ಟಿಗೆ ಬಾಳಲ್ಲ, ಎಲ್ಲ ಜೊತೆಗೆಲ್ಲ ನಾವು ಒಟ್ಟಿಗೆ ಕೂಡಿ ಒಂದು ಪರಸ್ಪರ ಅವಲಂಬನೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಆಕ್ಚುಲಿ. ಸೊ ನಾವೇನ್ ಮಾಡ್ತೀವಿ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇದನ್ನ ಶೇರ್ ಮಾಡ್ತೀವಿ ಸರ್. ಓಕೆ. ಸೊ ಶೇರ್ ಮಾಡಿದಾಗ ಏನಾಗುತ್ತೆ, ಅವ್ರು ಕೇಳ್ತಾರೆ ಸರ್ ನಿಮ್ಮ ಸ್ನೇಹಿತರು ಯಾವ ತರ ಸರ್ ಇದು ಹೆಂಗ್ ವರ್ಕ್ ಆಗುತ್ತೆ ಏನಂತ. ಅವಾಗ ಆ ಟೈಮಲ್ಲಿ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೇ. ಸೊ ಎಕ್ಸಾಂಪಲ್ ಒಂದು ಇಬ್ಬರು ನಿಮಗೆ ರೆಫರೆನ್ಸ್ ಜಾಯ್ನ್ ಆದ್ರು ಅಂತ ಅನ್ಕೊಳ್ಳಿ, 30 ರೂಪಾಯಿ ಕೊಟ್ಟು. ಸೊ ಅವಾಗ ನಿಮಗೆ ತಕ್ಷಣ ನಿಮ್ಮ 30 ರೂಪಾಯಿ ನೀವೇನು ಡೊನೇಟ್ ಮಾಡಿರ್ತೀರ ಕಮ್ಯುನಿಟಿಗೆ, ಅದು ನಿಮಗೆ ವಾಪಸ್ ಬಂದ್ಬಿಡುತ್ತೆ. ಸರಿ ಸರಿ. ಅದು ಹೆಂಗೆ ಸರ್ ಕಂಪ್ನಿಗೆ ಏನು ಸರ್ ವರ್ಕೌಟ್ ಆಗುತ್ತೆ? ಸರ್ ಕಂಪ್ನಿಗೆ ವರ್ಕೌಟು ಅವ್ರಿಗೂ ಕೂಡ ಅನುಕೂಲ, ನಿಮಗೂ ಅನುಕೂಲ. ಇಲ್ಲಿ ಕಂಪ್ನಿ ಅನ್ನೋದು ಬಿಟ್ಬಿಡಿ, ಫಸ್ಟ್ ನಿಮಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅದು ಇಂಪಾರ್ಟೆಂಟ್. ಕಂಪ್ನಿ ಆಲ್ರೆಡಿ ಇಟ್ ಇಸ್ ಎ ಸೆಟಲ್ಡ್. ಅವರು ಇವಾಗ ಆಲ್ರೆಡಿ 100 ಕೋಟಿ ಬಂಡವಾಳ ಇಟ್ಕೊಂಡು ಆಲ್ರೆಡಿ ಅವರು ದುಡ್ಡು ಮಾಡ್ಕೊಂಡಿದ್ದಾರೆ ಸರ್. ಈಗ ನೀವು ಆರ್ಡಿನರಿ ಪರ್ಸನ್. ಸೊ ನಮಗೆ ಅವರು ಸಹಾಯ ಮಾಡಕ್ ಬಂದಿದ್ದಾರೆ ಆಕ್ಚುಲಿ. ಸೊ ನಿಮಗೆ ಪ್ರೋತ್ಸಾಹ ಧನ ಅಂತೇಳಿ ಕ್ಯಾಶ್ ಬ್ಯಾಕ್ ಅಂತೇಳಿ 30 ರೂಪಾಯಿ ವಾಪಸ್ ಕೊಟ್ಬಿಡ್ತಾರೆ, ನೀವು ಜಸ್ಟ್ ಇಬ್ಬರನ್ನ ರೆಫರ್ ಮಾಡಿದ್ರೆ. ನಾವು ಹಾಕಿದ್ದು ಹೌದೌದು. ಆಮೇಲೆ ನೀವೇನಾದರೂ ಕಷ್ಟಪಟ್ಬಿಟ್ಟು ಒಂದು ವಾರದಲ್ಲೋ ಅಥವಾ ಒಂದು 15 ದಿವಸದಲ್ಲೋ ನೀವೇನಾದರೂ 10 ಜನ ರೆಫರ್ ಮಾಡಿದ್ರೆ ನಿಮಗೆ ಆಟೋಪೂಲ್ ಇನ್ಕಮ್ ಅಂತೇಳಿ, ಗ್ಲೋಬಲ್ ಆಟೋಪೂಲ್ ಇನ್ಕಮ್ ಹೇಳಿ ನಿಮಗೆ 94,000ವರೆಗೂ ದುಡ್ಡು ಬರುತ್ತೆ ಸರ್. ಇಲ್ಲಿ 94,000 ರುಪೀಸ್. ಅದು ಗ್ಲೋಬಲ್ ಅಲ್ಲಿ. ಈಗ ನೀವು ಹೆಂಗೆ 1+10 ಮಾಡಿರ್ತೀರಾ, ಅದೇ ತರ ಯಾರು ಮಾಡ್ತಾರೆ 1+10 ಅವರೆಲ್ಲ ಒಟ್ಟಿಗೆ ಒಂದು ಸೇರಿಸಿ, ಸೊ ಸೀನಿಯರಿಟಿ ಪ್ರಕಾರ ಅವ್ರಿಗೆ ದುಡ್ಡು ಕೊಡ್ತಾ ಇರ್ತಾರೆ ಸರ್. ಅಂದ್ರೆ ಎಲ್ಲ ಒಂದೇ ಸರಿ ಕೊಡಲ್ಲ, ಒಂದು 150 ರೂಪಾಯಿ ಬರುತ್ತೆ ಫಸ್ಟ್, ಆಮೇಲೆ 500 ರೂಪಾಯಿ, ಆಮೇಲೆ 1,000 ರೂಪಾಯಿ, ಆಮೇಲೆ 2,500, ಆಮೇಲೆ 5,000. ಇದು ಹೆಂಗೆ ಬರುತ್ತಾ ನಮ್ಮ ಟೀಮ್ ಆ ಥರ? ನಿಮ್ಮ ಟೀಮ್ ಅಲ್ಲ, ಗ್ಲೋಬಲ್ ಅಲ್ಲಿ ಈಗ ನಿಮ್ಮ ಟೀಮ್ ಬಿಟ್ಬಿಡಿ. ಇದು ಗ್ಲೋಬಲ್ ಅಲ್ಲಿ ಯಾವ ರೀತಿ ಇದಾಗ್ತಾ ಇರುತ್ತೆ ಆ ರೀತಿ ನಿಮಗೆ 8 ಸ್ಟೇಜ್ ಅಲ್ಲಿ 94,000ವರೆಗೂ ಬರುತ್ತೆ ಸರ್. ಇದು ಒಂದು ನಿಮಗೆ ಇನ್ಕಮ್ ಸರ್, ಗುಡ್ ಇನ್ಕಮ್ ಸರ್. ಎರಡನೇ ಇನ್ಕಮ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಲೆವೆಲ್ ಇನ್ಕಮ್ ಅಂತ ಬರುತ್ತೆ. ಸೊ ಈ ಲೆವೆಲ್ ಇನ್ಕಮ್ ಒಂದು ಬಹಳ ಒಂದು ಅನ್ಲಿಮಿಟೆಡ್ ಇನ್ಕಮ್ ಸರ್. ಅಂದ್ರೆ ಈಗ ಅಕ್ಕಪಕ್ಕ ಇವತ್ತು ನಿಮ್ಮ ಜೊತೆ ಈಗ ಆಮ್ಲಜನಕ ಇದೆ ಗೊತ್ತಾ, ಆಮ್ಲಜನಕನ ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು ಸರ್. ಎಷ್ಟು ತಗೊಳಕ್ಕಾಗಲ್ಲ, ಖಾಲಿ ಆಗುತ್ತಾ ಸರ್ ಅದು? ಖಾಲಿ ಆಗೋದೇ ಇಲ್ಲ ಸರ್. ಅಷ್ಟು ದುಡ್ಡು ನಿಮಗೆ ಲೆವೆಲ್ ಇನ್ಕಮ್ ಅಲ್ಲಿ ದುಡ್ಡಿದೆ ಸರ್. ಅಂದ್ರೆ ಅನ್ಲಿಮಿಟೆಡ್ ಇನ್ಕಮ್. 1 ಕೋಟಿ, 10 ಕೋಟಿ, 100 ಕೋಟಿ, ನೀವು 1000 ಕೋಟಿ ಕೋಟಿ ಹೇಳ್ತಾ ಇದ್ದೀರಾ, ಬರೀ 30 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಅಷ್ಟು ದುಡ್ಡಿದೆ ಸರ್. ಇದು 30 ಲೆವೆಲ್ ಅಲ್ಲಿ ನಿಮಗೆ ಅಷ್ಟು ದುಡ್ಡಿದೆ ಸರ್. ಹೌದಾ? ಓಕೆ. ಇದ್ರ ಜೊತೆಗೆ ನಿಮಗೆ ಬೋನಸ್ ಇನ್ಕಮ್ ಅಂತ ಕೊಡ್ತಾರೆ. ಬೋನಸ್ ಇನ್ಕಮ್ ಅಂದ್ರೆ ಎಕ್ಸಾಂಪಲ್ ನೀವು ಒಂದು 10,000 ರೂಪಾಯಿ ಇನ್ಕಮ್ ತಗೊಂಡಿದ್ದೀರಾ ಲೆವೆಲ್ ಇನ್ಕಮ್ ಅಲ್ಲಿ ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ 2,500 ರೂಪಾಯಿ ಬೋನಸ್ ಕೊಡ್ತಾರೆ ಸರ್. ಈಗ ಹೆಂಗೆ ಬೇರೆ ಕಡೆ ಯುಗಾದಿ ಹಬ್ಬದ ಬೋನಸ್, ಆಮೇಲೆ ದೀಪಾವಳಿ ಬೋನಸ್ ಅಂತ ಕೊಡ್ತಾರಲ್ಲ,
ಹೌದು ಅದೇ ತರ ಇಲ್ಲಿ ಅವಾಗ ನಿಮಗೆ ಬೋನಸ್ ಇನ್ಕಮ್ ಬರ್ತಾ ಇರುತ್ತೆ ಸರ್. 1,000 ನೀವು ಅರ್ನ್ ಮಾಡಿ 375 ರೂಪಾಯಿ ಬರುತ್ತೆ. 10,000 ಮಾಡಿ 2,500 ಬರುತ್ತೆ. 1 ಲಕ್ಷ ನೀವೇನಾದ್ರು ಲೆವೆಲ್ ಇನ್ಕಮ್ ಮಾಡ್ಕೊಂಬಿಟ್ರೆ ನಿಮ್ಗೆ 25,000 ಬೋನಸ್ ಕೊಡ್ತಾರೆ ಸರ್. 25,000. ಸೊ ಈ ರೀತಿ ನಿಮಗೆ ಬೋನಸ್ ಇನ್ಕಮ್ ಬರುತ್ತೆ. ಓಕೆ, ಈ ತರ ನಿಮ್ಗೆ 4-5 ತರ ಇನ್ಕಮ್ ಇದೆ ಸರ್. ಜಸ್ಟ್ 30 ರೂಪಾಯಿದಲ್ಲಿ ನೀವು ಸ್ಟಾರ್ಟ್ ಮಾಡಿ, ಬೇಗಿನ್ ಮಾಡಿ. ಓಕೆ, ಜೊತೆಗೆ ನಾವೇನ್ ಮಾಡಿದೀವಿ, ಸ್ಟ್ರಾಟಜಿ ಮಾಡಿದೀವಿ ಸರ್ ನಾವು. ಯಾಕೆಂದ್ರೆ ನಾವು ಈಗ ಆಲ್ರೆಡಿ ಸುಮಾರು ನಾವು ಕೆಲಸ ಮಾಡಿ ಬೇರೆ ಕಡೆ ಎಲ್ಲ ನಾವು ಏನ್ ಮಾಡಿದೀವಿ, ಏನಾಗಿದೆ ಅಂದ್ರೆ ಸಾಕಷ್ಟು ಮಾಡಿ ಎಲ್ಲ ಲಾಸ್ ಆಗಿದೆ ಸರ್. ಎಲ್ಲ ಲಾಸ್ ಆಗಿದೆ. ಮತ್ತೆ ಜನಗಳಿಗೆ ಇವತ್ತು ಫೇತ್ ಇಲ್ಲ ಸರ್. ಸೊ ಹಾಗಾಗಿ ನಾವು ಇಲ್ಲಿ ನಿಖರವಾಗಿ ಕರೆಕ್ಟಾಗಿ 1 ವರ್ಷ ನೀವೇನಾದ್ರೂ ಇಲ್ಲಿ ಸತತವಾಗಿ ನಾವು ಇಲ್ಲಿ ಏನು ಒಂದು 3 ಟಾಸ್ಕ್ ನಾವು ಮಾಡಿದೀವಿ. ಆ ಟಾಸ್ಕ್ ಪ್ರಕಾರ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂದ್ರೆ ವಿತಿನ್ 1 ಇಯರ್ ಅಲ್ಲಿ ನೋ ಡೌಟ್ 1 ಕೋಟಿಯಿಂದ 10 ಕೋಟಿ ಮಿನಿಮಮ್ ಆದ್ರೂ ನೀವು ವರ್ಕ್ ಇಲ್ಲಿ ಅರ್ನ್ ಮಾಡ್ಬೋದು ಸರ್. 1 ಕೋಟಿಯಿಂದ 10 ಕೋಟಿ. ಗುಡ್ ಇನ್ಕಮ್ ಸರ್. ಯಾವ ತರ ಇಲ್ಲಿ ಏನಪ್ಪಾ ಟಾಸ್ಕ್ ಇರುತ್ತೆ ಅಂದ್ರೆ, ಎಕ್ಸಾಂಪಲ್ ನೀವು ಇವತ್ತು 30 ರೂಪಾಯಿ ಕೊಟ್ಟು ಜಾಯ್ನ್ ಆಗ್ತೀರಾ ಸರ್. ಓಕೆ, ನಿಮ್ಗೆ ರೆಫರ್ ಲಿಂಕ್ ಒಂದು ಬಂದಿರುತ್ತೆ. ಓಕೆ, ಆ ರೆಫರ್ ಲಿಂಕ್ ಇಂದ ಇವತ್ತೇನೆ ನೀವು 1080 ಮಾಡ್ಕೋಬೇಕು ಸರ್. ಒಂದೇ ದಿವಸನೇ ಮಾಡಿ, ಒಂದೇ ದಿವಸ. ಅದು ನೀವು 1080 ಬೇರೆ ಯಾರಾದ್ರೂ ರೆಫರ್ ಮಾಡ್ಬೋದು, ಇಲ್ಲ ನಿಮ್ದು ಸೆಲ್ಫ್ ಹಾಕೋಬಹುದು ಸರ್. ಹಾಕಬಹುದಾ? ಸೊ ಆಮೇಲೆ ನಮ್ದೇ 10 ಐಡಿ ಮಾಡ್ಕೋಬಹುದು. ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಓಕೆ, ಫಸ್ಟ್ ಡೇ ನೀವು 1080 ಮಾಡ್ಕೊಳ್ಳಿ, ಸೆಕೆಂಡ್ ಡೇ 1080, ಥರ್ಡ್ ಡೇ 1080, 3ನೇ ದಿವಸನೂ 1080 ಮಾಡ್ಕೋಬೇಕು. ಒಟ್ಟಿಗೆ ನೀವು ಜಾಯ್ನ್ ಆಗಿ 3 ಡೇಸ್ ಒಳಗಡೆ ನೀವು 30 ಐಡಿ ಮಾಡ್ಕೋಬೇಕು ಸರ್. ಓಕೆ, ಅದಾದ್ಮೇಲೆ ನೀವು ಪ್ರತಿ ವಾರ 1 ಐಡಿ ಮಾಡ್ಬೇಕು ಸರ್. 52 ವಾರ ನಿಮಗೆ 52 ಐಡಿ ಮಾಡ್ಕೋಬೇಕು, ಸೆಲ್ಫ್ ಐಡಿ. ಸೊ ಟೋಟಲ್ ನಿಮಗೆ 82 ಐಡಿ ಆಗುತ್ತೆ ಸರ್. ಸೊ ಈ ಐಡಿ ಮಾಡುವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಕೆಲವು ಯೂಟ್ಯೂಬ್ಗಳು, ಕೆಲವು ಆಡಿಯೋ ಮೆಸೇಜ್ಗಳು ಕೇಳ್ತಾ ಬರಬೇಕು. ಓಕೆ, ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನಮಗೆ ನಿಮ್ಮ ಅಪ್ಲೈನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಲಾಗಿನ್ ಮಾಡ್ತಾ ನಿಮಗೆ ಅದು ಕೆಲವು ಆಡಿಯೋ ಮೆಸೇಜ್ಗಳು, ಕೆಲವು ಆಡಿಯೋ ವಿಡಿಯೋಗಳು, ಇದನ್ನ ನೀವು ಐಡಿ ಮಾಡ್ತಾ ಇರ್ತೀರಲ್ಲ, ಅವಾಗ ಕೇಳ್ತಾ ಇರ್ಬೇಕು ಸರ್. ಸೊ ಇದು ಮೊದಲನೇ ಟಾಸ್ಕ್ ಸರ್. ನೀವು ಮಾಡ್ಬೇಕಾಗಿರೋದು ಮೊದಲನೇ ಟಾಸ್ಕ್. ಸೊ ಈ ಟಾಸ್ಕಿಗೆ ಕಂಪ್ನಿ ನಿಮಗೆ ಆಟೋ ಫುಲ್ ಇನ್ಕಮ್ ಅಂತೇಳಿ 8 ಆಟೋ ಫುಲ್ ಕೌಂಟ್ ಆಗುತ್ತೆ. ಸೊ ನಿಮಗೆ 94,000 ಇಂಟು 8 ಅಂತಂದ್ರೆ 7 ಲಕ್ಷವರೆಗೂ ಬೆನಿಫಿಟ್ ಸಿಗುತ್ತೆ. ಅದು ನಿಮಗೆ 5ರಿಂದ 6 ವರ್ಷ ಒಳಗಡೆ ನಿಮಗೆ ಬೆನಿಫಿಟ್ ಆಗುತ್ತೆ ಸರ್. ಪ್ರತಿ 6 ತಿಂಗಳಿಗೆ ನಿಮಗೆ ಅದು ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ, ಮನಿ ಬ್ಯಾಕ್ ತರ. ಓಕೆ, ಇದನ್ನ LIC ಪಾಲಿಸಿ ತರ ನೀವು ಹೋಲಿಕೆ ಮಾಡಬಹುದು. ಈ ನಾನ್ ವರ್ಕಿಂಗ್ ಆ ತರ ನೀವು ಇದು ಮಾಡಬಹುದು. ಬಟ್ ನಾವು ಗಮನ ಕೊಡ್ತಾ ಇರೋದು LIC ಪಾಲಿಸಿ ಆ ತರ ಪ್ಯಾಸಿವ್ ಇನ್ಕಮ್ ಅಲ್ಲ ಸರ್. ನಾವು ಆಕ್ಟಿವ್ ಇನ್ಕಮ್ ಗಮನ ಕೊಡ್ತಾ ಇದೀವಿ. ಏನಪ್ಪ ಆಕ್ಟಿವ್ ಇನ್ಕಮ್ ಅಂತಂದ್ರೆ, ಈಗ ಜಸ್ಟ್ 1 ವರ್ಷದಲ್ಲಿ ನೀವು 1 ಕೋಟಿಯಿಂದ 10 ಕೋಟಿ ನೀವು ಹಣ ಗಳಿಸಬಹುದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಮ್ಮ ರೆಫರಲ್ ಲಿಂಕ್ ಅನ್ನ ನಾವು ಏನ್ ಮಾಡ್ಬೇಕು, ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಏನಿದೆ ಪ್ರತಿ ದಿವಸ ಒಂದು 10 ಜನಕ್ಕೆ ನೀವು ಶೇರ್ ಮಾಡ್ತಾ ಬರ್ಬೇಕು ಸರ್. ಸೊ ನಿಮ್ಮ ರೆಫರಲ್ ಲಿಂಕು ಕೆಲವು ಆಡಿಯೋ ಮೆಸೇಜ್ಗಳನ್ನ ಶೇರ್ ಮಾಡ್ತಾ ಸೊ ಒಂದು ದಿನಕ್ಕೆ 10 ಜನ ಅಂತಂದ್ರೆ ಒಂದು ವಾರದಲ್ಲಿ ಒಂದು 70 ಜನಕ್ಕೆ ನೀವು ಶೇರ್ ಮಾಡ್ತಾ ಬರಬೇಕು. ಆಗ 70 ಜನದಲ್ಲಿ ಯಾರೋ ಇಬ್ರು ಫೋನ್ ಮಾಡ್ತಾರಲಿ ಸರ್ ನಿಮಗೆ, ಏನ್ ಸರ್ ಇದು ಚಾಲೆಂಜ್ 30 ಕಳಿಸಿರಲ್ಲ, ಇದನ್ನ ಎಲ್ಲ ತುಂಬಾ ಚೆನ್ನಾಗಿದೆ, ಯಾವ ರೀತಿ ಸರ್ ಇದು ಹೆಂಗೆ ಅಂತ ಕೇಳ್ತಾರೆ. ಆಗ ನೀವು ಸರಿಯಾಗಿ ಅವ್ರಿಗೆ ಸರಿಯಾದ ಮಾಹಿತಿ ಕೊಡ್ಬೇಕು ಸರ್. ಇದು 2ನೇ ಟಾಸ್ಕ್. ಇದು 2ನೇ ಟಾಸ್ಕ್. ಓಕೆ, 3ನೇ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಶಿಕ್ಷಣ ಮತ್ತೆ ತರಬೇತಿ ಅಂತ ಬರುತ್ತೆ. ನೀವು ಇಲ್ಲಿ ಎಜುಕೇಟೆಡ್ ಆಗಿರ್ಬೇಕು, ನಾಲೆಡ್ಜ್ ತಗೋಬೇಕಾಗತ್ತೆ. ಓಕೆ, ಇದು ಯಾವ ರೀತಿ ಇದನ್ನ ರಿಜಿಸ್ಟ್ರೇಷನ್ ಮಾಡೋದು, ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು, ಯಾವ ರೀತಿ ಟಾಪ್ ಅಪ್ ಮಾಡಬೇಕು. ಓಕೆ, ಈ ಚಾಲೆಂಜ್ 30 ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಹಿನ್ನೆಲೆ ಏನು, ಇದು ತುಂಬಾ ದಿನ ಇರುತ್ತಾ ಅಥವಾ ಮುಳುಗೋಗುತ್ತಾ, ಇದ್ರ ಬಗ್ಗೆ ಫುಲ್ಲು ನೀವು ಸ್ಟಡಿ ಮಾಡಬೇಕಾಗತ್ತೆ. ಮೇನ್ ಥಿಂಗು ಇದರಲ್ಲಿ 3 ತತ್ವಗಳು ಬರುತ್ತೆ. ಏನು ತತ್ವಗಳು ಅಂದ್ರೆ, ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು, ಪವರ್ ಆಫ್ ಕ್ರೌಡ್ ಫಂಡಿಂಗ್ ಅಂದ್ರೆ ಏನು, ಜೊತೆಗೆ ಪವರ್ ಆಫ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಏನು ಅಂತ ನಾವು ವಿಚಾರ ತಿಳ್ಕೋಬೇಕಾಗತ್ತೆ. ಅದು ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆ, ಇದ್ರ ಜೊತೆಗೆ ನೀವೇನ್ ಮಾಡಬೇಕು, ಝೂಮ್ ಮೀಟಿಂಗು ಮತ್ತೆ ಕೆಲವು ಡೈಲಿ ವಾಟ್ಸ್ಆಪ್ ಮೆಸೇಜ್ಗಳು ಬರ್ತಾ ಇರುತ್ತೆ ನಿಮಗೆ. ಜೂಮ್ ಮೀಟಿಂಗ್ ಎಷ್ಟು ಗಂಟೆ ಬರ್ತಾ ಇರುತ್ತೆ? ಅದು 7:30 ಇರುತ್ತೆ ಕನ್ನಡ, ಮತ್ತೆ 8 ಗಂಟೆ ಹಿಂದಿ ಇರುತ್ತೆ. ಜೂಮ್ ಮೀಟಿಂಗ್ ಲಿಂಕ್ ಕಳಿಸಿ ಸರ್. ಹಂಗೆ ಓಕೆ, ಅದನ್ನ ಕಳಿಸ್ತೀನಿ. ಓಕೆ, ಇದ್ರ ಜೊತೆಗೆ ನೀವು ಡೈಲಿ ವಾಟ್ಸ್ಆಪ್ ಮೆಸೇಜ್ಗಳು ಗ್ರೂಪಲ್ಲಿ ಬರ್ತಾ ಇರುತ್ತೆ. ಆ ಗ್ರೂಪಲ್ಲಿ ಬರುವಂತ ಮೆಸೇಜ್ಗಳನ್ನ ನಾವು ಡೈಲಿ ಓದ್ತಾ ಇರಬೇಕು, ಕೇಳ್ತಾ ಇರ್ಬೇಕು ಸರ್. ವಾಯ್ಸ್ ಮೆಸೇಜ್ ಬರುತ್ತೆ, ಕೆಲವು ಆಡಿಯೋ ಮೆಸೇಜ್ ಅಲ್ಲ ವಿಡಿಯೋ ಬರ್ತವೆ. ಈ ತರ ನಾವು ಕೇಳ್ತಾ 1 ವರ್ಷ
ಈ 3 ಟಾಸ್ಕ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂದ್ರೆ ದೇರ್ ಇಸ್ ನೋ ಡೌಟ್, ಯಾವುದೇ ಒಂದು ಸಂದೇಹ ಇಲ್ಲ ಸರ್. ಸೊ ನಿಮಗೆ ಮಿನಿಮಮ್ ಅಂದ್ರೆ 1 ಕೋಟಿಯಿಂದ 10 ಕೋಟಿ ನಿಮಗೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ನಿಮಗೆ ಮಿಸ್ ಆಗಲ್ಲ. ಬಟ್ ನಾವು ಹೇಳಿದ ಪ್ರಕಾರ ನೀವು ಮಾಡಲೇಬೇಕಾಗತ್ತೆ. ಓಕೆ ಸರ್, ನಮ್ಗೆ ಇದೇನು ಫುಲ್ ಟೈಮ್ ಕೆಲಸನೇ ಥರನೇ ಮಾಡಿದ್ರಿ ಈಗ. ಅಂದ್ರೆ ಏನ್ ಗೊತ್ತಾ ಸರ್, ಇದು ಹೆಂಗ್ ಬರುತ್ತೆ ನೀವು ಕೇಳ್ಬೋದು. ಸರ್ ನಾನು ಹಾಕೋದೇ 30 ರೂಪಾಯಿ ಮತ್ತೆ ನಾನು ಹಾಕೋದೇ ಒಂದು 2,500 ರೂಪಾಯಿ, ನನ್ನ ಕ್ವಶನ್ ಅದೇನೆ, ನನಗೆ ಹೆಂಗ್ ಬರುತ್ತೆ ಸರ್ ಇದು ಅಂತ ನೀವು ಕೇಳ್ಬೋದು ಅಲ್ವಾ? ಹೌದು ಸರ್, ಈಗಲೇ ನೀವು ಇದನ್ನ ಹೆಂಗ್ ಬರುತ್ತೆ ಅಂತ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಓಕೆ ಹೇಳಿ. ಪೇಪರು ಒಂದು ಪೆನ್ ತೊಗೊಳ್ಳಿ ಸರ್. ಹೇಳಿ ಸರ್. ಒಂದು ಪೇಪರ್ ಒಂದು ಪೆನ್ ತೊಗೊಂಡು ನೀವು ಬರೀರಿ ಸರ್. ಫಸ್ಟ್ ನೀವು ಜಾಯ್ನ್ ಆಗ್ತೀರಾ ಈಗ. ಓಕೆ, ಹೌದು. ನಿಮಗೆ 1 ರೂಪಾಯಿ ಬರುತ್ತೆ ಅಂತ ಅನ್ಕೊಳ್ಳಿ. 1 ರೂಪಾಯಿ ಬರುತ್ತೆ ಸರ್ ಇದರಲ್ಲಿ. 2ನೇ ವಾರದಲ್ಲಿ 2 ರೂಪಾಯಿ ಬರುತ್ತೆ ಸರ್ ನಿಮಗೆ. ಸೊ 3ನೇ ವಾರದಲ್ಲಿ ನಿಮಗೆ 4 ರೂಪಾಯಿ ಬರುತ್ತೆ ಸರ್. ಈ ತರ ನಿಮಗೆ ಪ್ರತಿ ವಾರ ನಿಮಗೆ ಅಮೌಂಟ್ ಡಬಲ್ ಆಗ್ತಾ ಇರುತ್ತೆ. ಈಗ ನೀವು 52 ವಾರಕ್ಕೆ ಎಷ್ಟು ಬರ್ಬೋದು ಅಂತ ನೀವು ಲೆಕ್ಕ ಹಾಕಿ ಸರ್. ಈಗ ಅಲ್ಲಿ ಪೇಪರ್ ಪೆನ್ ಇದೆಯಲ್ಲ, ಅದನ್ನ ಓಪನ್ ಮಾಡ್ಕೊಂಡು ಬರೀರಿ. ಅವಾಗ ನೀವು ಲೆಕ್ಕ ಹಾಕಿ ಸರ್. ಎಷ್ಟು ಬರ್ಬೋದು ಗೊತ್ತಾ ಸರ್ ನಿಮಗೆ? ಕೋಟಿ ಲಕ್ಷ ಕೋಟಿಗಳ ದುಡ್ಡು ಬರುತ್ತೆ ಸರ್ ನಿಮಗೆ. ಅದನ್ನ ನೀವು ಲೆಕ್ಕ ಹಾಕ್ಬೇಕು ಸರ್. ಪೇಪರ್ ಪೆನ್ ತಗೊಂಡು ನಾವು 30 ರೂಪಾಯಿ ಹಾಕ್ತಿವಲ್ಲ, ಅದನ್ನೇ ಜನಗಳಿಗೆ ಹಂಚ್ತಾ ಇರ್ತಾರ? ಹೌದೌದು, ಪ್ರತಿಯೊಬ್ಬರಿಗೂ 1 ರೂಪಾಯಿ ಹಂಚಿಕೆ ಆಗುತ್ತೆ ಸರ್ ಅದು. ಈಗ ನಾನು 30 ರೂಪಾಯಿ ಹಾಕಿದ್ರೆ ನನ್ನ ಮೇಲ್ಗಡೆ ಎಲ್ಲರಿಗೂ ಒಂದು ಹೋಗುತ್ತೆ. ನೆಕ್ಸ್ಟ್ ನೀವು 30 ರೂಪಾಯಿ ನೀವು ಕಟ್ತಿರಲ್ಲ ಸರ್, ಅವಾಗ ನಿಮಗೂ 1 ರೂಪಾಯಿ ಬರುತ್ತೆ, ಎಲ್ಲರಿಗೂ 1 ರೂಪಾಯಿ ಹೋಗುತ್ತೆ, ನನಗೂ 1 ರೂಪಾಯಿ ಬರುತ್ತೆ ಸರ್. ಈ ತರ ಜಸ್ಟ್ ಒಂದೇ 1 ರೂಪಾಯಿ ನೋಡಿ ಎಷ್ಟು ಪವರ್ಫುಲ್ ಇದೆ ಅಂದ್ರೆ. ಹೌದು ಸರ್, 1 ಕೋಟಿ ಜನ 1 ರೂಪಾಯಿ ಕೊಟ್ಟರು 1 ಕೋಟಿ ಆಯ್ತಲ್ಲ. ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಅದೇ ಫಾರ್ಮುಲಾ ಸರ್ ಇಲ್ಲಿ. ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನೀವು ಈ ಒಂದು ಮಾತಾಡಿದ ಮೇಲೆ ನೀವೇನ್ ಮಾಡಬೇಕು, ಕೂತ್ಕೊಂಡು 1 ರೂಪಾಯಿ ಫಸ್ಟ್ ವೀಕಲ್ಲಿ ಬರುತ್ತೆ, 2ನೇ ವೀಕಲ್ಲಿ 2 ರೂಪಾಯಿ ಬರುತ್ತೆ, 3ನೇ ವೀಕಲ್ಲಿ 4 ರೂಪಾಯಿ ಬರುತ್ತೆ. ಈ ತರ ಲೆಕ್ಕ ಹಾಕೊಳ್ಳಿ. ನೀವು 52 ವಾರಕ್ಕೆ ಎಷ್ಟು ಬರುತ್ತೆ ಅಂತ ನೀವು ಲೆಕ್ಕ ಹಾಕಿ ಸರ್. ಲೆಕ್ಕ ಹಾಕಿದ್ಮೇಲೆ ನನಗೆ ಫೋನ್ ಮಾಡಿ. ನಾನು ಇದನ್ನ ನೆಕ್ಸ್ಟ್ ನಿಮಗೆ ಇನ್ನೂ ಕೆಲವು ವಿಚಾರಗಳಿದ್ದಾವೆ, ಇದೆಲ್ಲ ನಿಮಗೆ ಪೂರ್ಣವಾಗಿ ಮಾಹಿತಿ ಕಳಿಸ್ತೀವಿ ನಿಮ್ಗೆ. ಈಗ ಒಂದೇ 1 ನಿಮಿಷ. ಈಗ 82 ಐಡಿನೂ ನಮ್ದೇ ಓನ್ ಆಗಿ ಹಾಕೋಬೋದಾ ಅಥವಾ ಬೇರೆ ಯಾರ್ದನ್ನು ಹಾಕ್ಬೋದಾ? ನೀವು 82 ಐಡಿ ನಿಮ್ದೇ ಹಾಕೋಬಹುದು, ಬೇರೆ ಯಾರ್ದಾರು ಹಾಕ್ಸ್ಬೋದು ಅಷ್ಟೇ. ಇನ್ನೇನು ಅಲ್ಲಿಗೆ 30 ಅಂದರೆ 900 ರೂಪಾಯಿ ಆಗುತ್ತೆ. ಸಪೋಸ್ ಈಗ ನಿಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನೀವೇ ಹಾಕೊಳ್ಳಿ, ದುಡ್ಡಿಲ್ಲ ಅಂತಂದ್ರೆ ಬೇರೆಯವ್ರದ್ದು ಮಾಡಿಸಿ, ಏನು ತೊಂದರೆ ಇಲ್ಲ. ಹೌದೇನ ಮಾಡಲಿಲ್ಲ, ನಾವು ಮಾಡ್ದಂಗೆ ವರ್ಕ್ ಮಾಡಲಿಲ್ಲ. ಹೌದೌದು, ಅವ್ರು ಮಾಡಿಲ್ಲ ಅಂತ ಏನು ತೊಂದರೆ ಇಲ್ಲ ಸರ್. ಅವ್ರಿಗೆ 7 ಲಕ್ಷವರೆಗೂ ಬೆನಿಫಿಟ್ ಬಂದೇ ಬರುತ್ತೆ, ಪ್ಯಾಸಿವ್ ಇನ್ಕಮ್. ಅವ್ರೇನು ಒಬ್ಬರು ಮಾಡಲಿಲ್ಲ ಅಂತಂದ್ರೂ ಹೌದೌದು, ಅವರು ಬರೀ ಜಸ್ಟ್ ವಾರ 3 ಡೇಸಲ್ಲಿ 30 ಐಡಿ ಮಾಡಿಕೊಂಡು ವಾರ 1 ಐಡಿ ಮಾಡ್ಕೊಂಡು ಹೋದ್ರೆ ಸೊ ಅವ್ರು 2.5 ಸಾವಿರ ಕಟ್ಟಿರ್ತಾರಲ್ಲ ಸರ್. 2.5 ಸಾವಿರಕ್ಕೆ ಅವರಿಗೆ 5 ರಿಂದ 6 ವರ್ಷ ಒಳಗಡೆ ಅವ್ರಿಗೆ 7 ಲಕ್ಷವರೆಗೂ ಬೆನಿಫಿಟ್ ಬರ್ತದೆ ಸರ್. ಅಲ್ಲ ಸರ್, ಸಿಂಗಲ್ ಐಡಿ ಮಾಡ್ಕೊಂಡವ್ರು. ಸಿಂಗಲ್ ಐಡಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸರ್, ಈಗ ಎಲ್ಲೋ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಸರ್, ಅಲ್ಲಿ ಹೋಗಿ ಒಂದು 10 ರೂಪಾಯಿ 20 ರೂಪಾಯಿ ಕಾಣಿಕೆ ಹಾಕಿ ಬರ್ತೀರಾ ಸರ್, ಅದು ವಾಪಸ್ ಬರ್ತದೆ ಸರ್? ಇಲ್ಲ, ಅದು ನೋಡಿ ಡೊನೇಷನ್ ಸರ್. ಅದೇ ಥರ ಇಲ್ಲಿ ನಿಮಗೆ 30 ರೂಪಾಯಿ ಬರೀ 30 ರೂಪಾಯಿ ಹಾಕಿದ್ರೆ ಡೊನೇಷನ್ ಥರ ಆಗುತ್ತೆ. ಅದೇ ನೀವು ರೆಗ್ಯುಲರ್ ಸೇವಿಂಗ್ಸ್ ಮಾಡ್ತಾ ಹೋದಾಗ 30 ರೂಪಾಯಿ ಅವಾಗ ನಿಮಗೆ ಲಂಸಮ್ ದುಡ್ಡು ಬರುತ್ತೆ, ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಓಕೆ, ಇಲ್ಲಿ ಒಂದೇ ದುಡ್ಡು ನಮ್ಮ ಹತ್ರನೇ ಇರುತ್ತೆ, ಬೇರೆ ಎಲ್ಲೂ. ಹೌದು, ಕರೆಕ್ಟ್ ಸರ್. ಈಗ ಅರ್ಥ ಆಯ್ತು ಸರ್, ಕರೆಕ್ಟ್. ಓಕೆ, ಹಂಗಾದಾಗ ನಮಗೆ ಬಂದೇ ಬರುತ್ತೆ. ಹೌದೌದು, ಕನ್ಫರ್ಮ್ ಬರುತ್ತೆ, ಡೌಟೇ ಇಲ್ಲ. ಕರೆಕ್ಟ್. ಯಾಕಂದ್ರೆ ನಾನು ಹಾಕೋದು ನಿಮ್ಮವರೆಗೂ ತಲುಪಿದೆ, ನಿಮ್ಮ ಮೇಲ್ಗಡೆವರೆಗೂ ತಲುಪಿದೆ ಅಂತ ನಿಮ್ಮ ಕಡೆಯಿಂದ ಹಂಗೆ ಬರುತ್ತೆ ಸರ್. ಸೂಪರ್ ಆಗಿದೆ ಸರ್. थैंक यू वेरी मच. थैंक यू. हेलीकॉप्टर से आकाश मार्ग द्वारा पुष्प वर्षा की जाएगी. पूरा वातावरण ಈಗಲೇ ಕಳಿಸ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ನಾನು ಮತ್ತೆ ನಿಮಗೆ ಯಾವ ರೀತಿ ಮಾಡಬೇಕು ಹೆಂಗ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. स्वागत का अंदाज ग्रुप ಎಲ್ಲ ಇನ್ವೈಟ್ ಮಾಡಿ. कतारबद्ध खड़ी दर्जनों जेसीबी मशीनों के माध्यम से लाखों फूलों की पंखुड़ियां भक्तों और प्रतिमा पर बरसाई जाएंगी. ये दृश्य मेहसाणा के इतिहास में पहली बार देखा जाएगा कि एक साथ 5000 से अधिक ब्राह्मणों को परशु दीक्षा दी जाएगी. पूरे भारत का होगा संगम. ये केवल एक जिला स्तरीय कार्यक्रम नहीं, बल्कि एक राष्ट्रीय उत्सव बनने जा रहा है. कन्याकुमारी से कश्मीर तक भारत के कोने कोने से श्रद्धालु, लाखों की भीड़ और जय परशुराम के उद्घोष से पूरी धरती गुंजायमान हो उठेगी. जय श्री परशुराम, जय
परशुराम